ಅಮ್ಮ ಊಟ ಇಸ್ಕೊಂಬರಾಗವ್ವ ನಿಮ್ಮ ಅಮ್ಮನ ಹತ್ರ. ಏನು ಮಾಡಿದಾಳು ಏನೋ ಗೊತ್ತಿಲ್ಲ. ಕೋಳಿ ಸಾರು ಮಾಡ್ಯಾಳ ಏನೋ ಗಮ್ಮ ಅಂತಿತ್ತು. ಏನವ ಇದು? ಓ ಸಾವಿಗೆ ಮಾಡ್ಬಿಟ್ಟಿದ್ದಾಳೆ ನಿಮ್ಮಮ್ಮ. ನಾನು ಕೋಳಿ ಸಾರು ಮಾಡಿ ಮುದ್ದೆ ಎಲ್ಲ ಮಾಡ್ತಾಳೇನೋ ಅಂದ್ಕೊಂಡಿದ್ದೆ. ಸಾವಿಗೆ ಓಕೆ. ಅವ್ವ ಒಂದು ಪೀಸ್ ಮಾವಿನಕಾಯಿ ತಂಬರಪ್ಪ. ಚೆನ್ನಾಗಿರುತ್ತೆ ಕಣ್ರಿ ಕಾಂಬಿನೇಷನ್ ಇದಕ್ಕೆ. ಸೂಪರ್ ಆಗೈತೆ. ನೀನು ಊಟ ಮಾಡ್ದ ಮಗನೇ? ಮಾಡ್ದ? ಸೂಪರ್ ಆಗೈತೆ ಕಣ್ರಿ. ಇದಕ್ಕೆ ಕಾಯಿ ರಸನೂ ಚೆನ್ನಾಗಿರುತ್ತೆ. ಖಾರ ಜಗಿಂತ ಕೋಳಿ ಸಾರಂತೂ ಭಾಳ ಚೆನ್ನಾಗಿಟ್ಕೊಂಡ್ರಿ. ಏನು ಇಲ್ಲ ಕಡೆ. ಯಾಕೆ ಊಟ ಆಯ್ತು. ನಾನು ಫೋನ್ ಮಾಡ್ತೀನಿ, ನಾವು ಹೋಗ್ಬೇಕಾರೆ ಹೋಗೋಣ. ಯಾಕೆ ಯಾಕೆ ಗೊಚ್ಕೊಂತಿದೀಯಾ? ಸ್ಯಾರಿ ಬ್ಲೌಸ್ ಸಿಗ್ತಿಲ್ಲ ಅಮ್ಮ. ಫಂಕ್ಷನ್ಗೆ ಹೋಗ್ಬೇಕು, ಲೇಟ್ ಆಗ್ತೈತೆ. ಹೌದಾ? ಎಲ್ಲಿ ಕಬರ್ಡ್ ಸಾಕು ಓಪನ್ ಮಾಡು. ಅದರಲ್ಲೇ ಹುಡುಕಿ ಓಪನ್ ಮಾಡ್ತಾ ಸೇರ್ತೀನಿ. ಆಮೇಲೆ ಓಪನ್ ಮಾಡಿದೆ. ಎಲ್ಲಿದೆ? ತಿಳ್ಕೊಂಡ್ರೆ ಯಾವ ಬ್ಲೌಸ್ ಸಿಗುತ್ತೆ, ಯಾವ ಲಂಗ ಸಿಗುತ್ತೆ, ಯಾವ ಸೀರೆ ಸಿಗುತ್ತೆ ಮ್ಯಾಚಿಂಗಿಗೆ. ಫಸ್ಟ್ ಒಂದು ಕೆಲಸ ಮಾಡು. ನೀನು ಫಂಕ್ಷನಿಗೆ 1 ಅವರ್ ಲೇಟಾಗಿ ಹೋದ್ರೂ ನಡೆಯುತ್ತೆ. ಆ ಬಟ್ಟೆ ಕಬೋರ್ಡಲ್ಲಿ ಎಷ್ಟು ಬಟ್ಟೆ ಇದೆ ಅದನ್ನೆಲ್ಲ ತೆಗೆದಿಲ್ಲ ಹಾಕೊಂಬಿಟ್ಟು ನೀಟಾಗಿ ಮೊಟ್ಬಿಟ್ಟಿಡು. ಆ ಬ್ಲೌಸ್ ಲಂಗ ಎಲ್ಲದೂ ಸಿಗುತ್ತೆ. ನಮ್ಮೂರ್ ಕಡೆ ಹಿಂಗೆ ಯುಗಾದಿ ಹಬ್ಬದಲ್ಲಿ ಹೊಸದಲ್ಲಿ ಸಾಕೋದು. ಅಲ್ಲ ಈ ಅಪ್ಪ ಒಬ್ಬನೇ ಇರೋದು. ನಮ್ಗೇನಂದ್ರೆ ಡಾಕ್ಟ್ರು ಇನ್ಯಾರು ಇಲ್ವಾ? ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಟ್ಟು ಅದ್ಯಾಕತ್ತೆ ಡಾಕ್ಟರ್ ನಂಗೆ ಬೇಕಿದ್ದೀರಾ ಅಂತದೇನು ಮಾಡಿದ್ರು ಡಾಕ್ಟರ್ ನಿಮಗೆ? ಹಂಗಲ್ಲ ಕಳ್ಸಣ್ಣ. ಆ ಯಪ್ಪ ಹೋಗಿದ ತಕ್ಷಣ ಏನನ್ಬೇಕು, ಹೋಗಮ್ಮ ನೀನು ಅಪಾರ್ಟ್ಮೆಂಟ್ ತಗೊಂಡು ನಾಳೆಗೆ ಬರೋಗಮ್ಮ ನೀನು ಅಂತ ಹೇಳ್ತಾನೆ. ಅಪಾರ್ಟ್ಮೆಂಟ್ ತಗೊಂಡೇ ಹೋಗ್ಬೇಕು ಅವನ ಹತ್ರವ? ಅಪಾರ್ಟ್ಮೆಂಟ್ ತಗೊಂಡ್ರೆ ನಾನು ನನ್ನ ಸ್ವಂತ ಮನೆಗೆ ಹೋಗಿ ನನಗೆ ಗೊತ್ತಾಗಲ್ವಾ? ಎಲ್ಲ ಅಪಾರ್ಟ್ಮೆಂಟ್ ತಗೊಂಡೇ ಹೋಗ್ತಾರೆ. ನಿಲ್ಸತ್ತೆ ಫಸ್ಟು ಅವ್ರು ಹೇಳಿರೋದು ಅಪಾರ್ಟ್ಮೆಂಟ್ ತಗೊಳಕ್ಕಲ್ಲ ಕಣತ್ತೆ, ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ. ಅದನ್ನೇ ಹೇಳಿದ್ದು, ಅಪಾರ್ಟ್ಮೆಂಟ್ ತಗೊಂಡೇ ಬರ್ರಿ ಅಂತ ಹೇಳಿದ್ದು. ಅಪಾರ್ಟ್ಮೆಂಟ್ ಅಲ್ಲ ಕಣತ್ತೆ, ಅಪಾರ್ಟ್ಮೆಂಟ್ ಅಂತೆ ಮನೆ. ನೀವ್ ಹೇಳ್ತಾ ಇರೋದು ಮನೆ ತಗೊಂಡ್ ಬನ್ನಿ ಅಂತ ಅವ್ರೇ ಹೇಳ್ತಾರೆ ನಿಮ್ಗೆ. ಅಪಾಯಿಂಟ್ಮೆಂಟ್ ಡಾಕ್ಟ್ರ್ ನೋಡಕ್ಕೆ ಫಿಕ್ಸ್ ಮಾಡ್ಕೊಂಡು ಕೇಳ್ಕೊಂಬಿಟ್ಟು ಇವತ್ತು ನಾನು ಬರ್ತಿದ್ದೀನಿ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟು ಬನ್ನಿ ನಿಮ್ಮ ಹೆಸ್ರನ್ನ ರಿಜಿಸ್ಟರ್ ಮಾಡಿಸ್ಬಿಟ್ಟು ಅಂತ ಹೇಳಿರೋ ಡಾಕ್ಟ್ರ್ ನಿಮಗೆ. ಅಪಾಯಿಂಟ್ಮೆಂಟ್ ಅದು. ಹಂಗಲ್ಲ ಕಣಮ್ಮ, ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಗೊತ್ತು ತಾನೇ. ಅವ್ನಿಗೆ ಹೇಳ್ಬೋದಾಗಿತ್ತಲ್ವಾ, ನೀವು ಫಸ್ಟೇ ಬುಕ್ ಮಾಡ್ಕೊಂಡು ಬರ್ರಿ ಅಂದ್ರೆ ನನಗೆ ಗೊತ್ತಾಗಿರೋದು. ನೀವೆಷ್ಟು ಬುದ್ಧಿವಂತರು ಅಂತ ನಮಗೆ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ. ಹೋಗ್ಲಿ ಬಿಡಿಯತ್ತೆ ಪಾಪ.